ವಿಷಯ ಪ್ರಾಥಮಿಕ ಪ್ರೌಢ ಹಾಗೂ ಎಲ್ಲ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತದೆ. ವಿಶೇಷವಾಗಿ ನಮ್ಮ SSLC ಓದ್ತಕ್ಕಂಥ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಎಲ್ಲ ವಿದ್ಯಾರ್ಥಿಗಳಿಗೆ ಸೊ ಖಂಡಿತವಾಗಿ ಇಲ್ಲಿಂದ ನಿಮಗೆ ಪ್ರಶ್ನೆಗಳು ಬರ್ತವೆ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್ ಮಾಡಿ. ಯಾರೆಲ್ಲ ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಈಗಾಗಲೇ ವರ್ಣಮಾಲೆ ಅಂತಕ್ಕದ್ದನ್ನು ಹಾಕಿದ್ದೀನಿ, ಅದನ್ನು ಕೂಡ ತಪ್ಪದೇ ನೋಡಿ. ಸೊ ಫಸ್ಟ್ ನೋಡುವ ನಾಮಪದ ಅರ್ಥ. ಒಂದು ವಸ್ತು, ಒಬ್ಬ ವ್ಯಕ್ತಿ, ಒಂದು ಸ್ಥಳದ ಹೆಸರಾಗಿರಬಹುದು ಅಥವಾ ಒಂದು ಗುಂಪನ್ನು ಸೂಚಿಸುವ ಪದವಾಗಿರಬಹುದು ಅಥವಾ ಗುಣ, ಸ್ವಭಾವ, ಸಂಖ್ಯೆ, ಸ್ಥಾನ, ಅಳತೆ, ತೂಕ ಇತ್ಯಾದಿಗಳನ್ನು ಏನು ಮಾಡ್ತದಪ್ಪ ಅಂದ್ರೆ ಸೂಚಿಸ್ತಕ್ಕಂಥ ಪದಗಳನ್ನೇ ನಾವೇನಂತ ಕರಿತೀವಿ, ನಾಮಪದಗಳು ಅಂತ ಕರಿತೀವಿ. ಇದು ಇನ್ನೊಂದು ಡೆಫಿನೇಷನ್ ಬರ್ತದೆ. ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳ ಸೇರಿ ಆಗ್ತಕ್ಕಂಥ ಪದಕ್ಕೆ ನಾಮಪದ ಅಂತ ಕರೀತಾರೆ. ಓಕೆನಾ? ಅಂದರೆ ಒಂದು ಉದಾಹರಣೆ ಹೇಳಿದ್ದಾರೆ ಅವರು. ಏನಿದೆ ಅಂತಂದರೆ ಸೊ ಭೀಮ ಅಂತಕ್ಕಂಥದ್ದು ಒಂದು ನಾಮ ಪ್ರಕೃತಿ, ಅನ್ನು ಅಂತಕ್ಕಂಥದ್ದು ವಿಭಕ್ತಿ ಪ್ರತ್ಯಯ. ಸೊ ಭೀಮ ಪದಗೆ ಅನ್ನು ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಸೇರಿಸಿದಾಗ ನಮಗೆ ಭೀಮನನ್ನು ಆಗ್ತದೆ. ಸೊ ಭೀಮನನ್ನು ಅಂತಕ್ಕಂಥದ್ದು ನಾಮಪದ ಅಂತ ನೀವೇನು ಮಾಡ್ಬೋದಪ್ಪ ಅಂತಂದರೆ ಹೇಳ್ಬೋದು. ಸೊ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಎರಡೂ ಡೆಫಿನೇಷನ್ ನಿಮಗೆ ಗೊತ್ತಿರಲಿ. ಒಂದು ವಸ್ತು, ವ್ಯಕ್ತಿ, ಸ್ಥಳದ ಹೆಸರನ್ನು ಅಥವಾ ಗುಂಪನ್ನು ಸೂಚಿಸ್ಬೋದು. ಗುಣ, ಸ್ವಭಾವ, ಸಂಖ್ಯೆ, ಸ್ಥಾನ, ಅಳತೆ, ತೂಕಗಳನ್ನು ಸೂಚಿಸ್ತಕ್ಕಂಥ ಪದಗಳೇ ನಾಮಪದಗಳು. ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಆಗೋ ಪದವೇ ನಾಮಪದ. ಇವೆರಡೂ ಕೂಡ ನಾಮಪದದ ಒಂದು ಡೆಫಿನೇಷನ್ ಇತ್ತು. ಇನ್ನು ಮುಂದೆ ನಾಮಪದದ ವಿಧಗಳನ್ನು ನೋಡೋಣ, ಪ್ರಕಾರಗಳನ್ನು ನೋಡೋಣ. ಸೊ ನಾಮಪದದಲ್ಲಿ ವಸ್ತುವಾಚಕ ಬರ್ತದೆ, ಅದನ್ನು ನಾಮವಾಚಕ ಅಂತಾರೆ. ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೆಯ ವಾಚಕ, ಭಾವನಾಮ, ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕ ಮತ್ತು ಸರ್ವನಾಮ ಅಂತಕ್ಕಂಥದ್ದು ಒಟ್ಟು 9 ಪ್ರಕಾರಗಳನ್ನು ನಾಮಪದದಲ್ಲಿ ನೋಡ್ತೀವಿ. ಸೊ ಮೊದಲನೇದು ಹೋಗೋಣ, ವಸ್ತುವಾಚಕ ಅಥವಾ ಅದನ್ನೇ ನಾಮವಾಚಕ ಅಂತ ಹೇಳ್ತಾರೆ. ನೋಡಿ, ಯಾವುದೇ ವಸ್ತು, ವ್ಯಕ್ತಿ, ಪ್ರಾಣಿ ಅಥವಾ ಸ್ಥಳಗಳನ್ನು ಸೂಚಿಸ್ತಕ್ಕಂಥ ಹೆಸರುಗಳನ್ನು ವಸ್ತುವಾಚಕ ಅಥವಾ ನಾಮವಾಚಕ ಅಂತ ಕರೀತಾರೆ. ಸಾಮಾನ್ಯವಾಗಿ ಇದನ್ನು ಚೇತನ ಅಂದರೆ ಸಜೀವ, ಅಚೇತನ ಅಂತಂದರೆ ನಿರ್ಜೀವ ಅಂತ ಏನು ಮಾಡ್ತಾರೆ, ವಿಭಾಗವನ್ನು ಮಾಡ್ತಾರೆ. ಈಗ ಉದಾಹರಣೆಗಳಲ್ಲಿರ್ತಕ್ಕಂಥ ಪ್ರಾಣಿ, ಮನುಷ್ಯ, ಪಕ್ಷಿ ಇವೆಲ್ಲವುಗಳು ಚೇತನ ಉಳ್ಳದ್ದು ಅಂದರೆ ಸಜೀವಿಗಳು. ಅದೇ ಥರ ನೆಲ, ಜಲ, ಹಣ್ಣು, ಕಾಯಿ, ಮನೆ, ಬೆಟ್ಟ ಇವೆಲ್ಲವುಗಳು ಚೇತನವಿಲ್ಲದವು ಅಂದರೆ ಅಚೇತನಗಳು ಅಥವಾ ನಿರ್ಜೀವಿಗಳು ಅಂತ ನಾವೇನು ಮಾಡ್ತೀವಪ್ಪ ಅಂತಂದರೆ ಕರಿತೀವಿ. ಒಟ್ಟಾರೆಯಾಗಿ ವಸ್ತು, ವ್ಯಕ್ತಿ, ಪ್ರಾಣಿಗೆ ಮತ್ತು ಸ್ಥಳಗಳನ್ನು ಸೂಚಿಸುವ ಪದಗಳೇ ವಸ್ತುವಾಚಕ ಅಥವಾ ನಾಮವಾಚಕ. ಇವು ಚೇತನನೂ ಆಗಿರ್ಬೋದು, ಸಜೀವಿನೂ ಆಗಿರ್ಬೋದು, ಅಚೇತನ ಅಂದರೆ ನಿರ್ಜೀವನೂ ಕೂಡ ಆಗಿರಬಹುದು. ಇನ್ನು ಈ ವಸ್ತುವಾಚಕ ಅಥವಾ ನಾಮವಾಚಕದಲ್ಲಿ ಮತ್ತೆ 3 ಪ್ರಕಾರಗಳನ್ನು ಮಾಡ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ಅದರಲ್ಲಿ ಮೊದಲನೇದು ಬರೋದು ರೂಢನಾಮ, 2 ಅಂಕಿತನಾಮ, 3ನೇದು ಅನ್ವರ್ತನಾಮ ಅಂತ ಬರ್ತದೆ. ಹಾಗಾದರೆ ಮೊದಲಿಗೆ ರೂಢನಾಮದ ಬಗ್ಗೆ ನಾವು ನೋಡೋಣ. ರೂಢಿಯಿಂದ ಬಂದ ಸಾಮಾನ್ಯ ವಾಚಕಗಳನ್ನೇ ಅಥವಾ ಹೆಸರುಗಳನ್ನೇ ರೂಢನಾಮಗಳು ಅಂತ ಕರೀತಾರೆ. ಹಿಂದಿನಿಂದ ರೂಢಿಯಿಂದ ಬರ್ತವೆ, ಪರಂಪರಾಗತವಾಗಿ ಬಂದಿರತಕ್ಕಂಥ ಹೆಸರುಗಳು. ಉದಾಹರಣೆಗೆ ಹಳ್ಳಿ, ಊರು, ನಗರ, ಪಟ್ಟಣ, ನದಿ, ಪರ್ವತ, ಬೆಟ್ಟ, ಕಾಡು, ಕೆರೆ, ಹಳ್ಳ, ಗಿಡ, ಎಲೆ ಇವೆಲ್ಲ ರೂಢಿಯಿಂದ ಬಂದ ಹೆಸರುಗಳನ್ನ ಏನಂತ ಕರೀತಾರಪ್ಪ ಅಂತಂದರೆ ರೂಢನಾಮ ಅಂತ ಕರೀತಾರೆ. ಇನ್ನು ಎರಡನೇದಿರ್ತಕ್ಕಂಥದ್ದು ಅಂಕಿತನಾಮ. ಇದು ಕೂಡ ಯಾವುದು ವಸ್ತುವಾಚಕ ಅಥವಾ ನಾಮವಾಚಕದ ಎರಡನೆಯ ಪ್ರಕಾರ. ಇಲ್ಲಿ ಅಂಕಿತನಾಮ ಅಂತಂದರೆ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳನ್ನು ಏನಂತ ಕರಿತೀವಿ, ಅಂಕಿತನಾಮಗಳು ಅಂತ ಕರಿತೀವಿ. ಸೊ ಉದಾಹರಣೆಗಾಗಿ ಬ್ರಹ್ಮಪುತ್ರ, ಬೆಂಗಳೂರು, ಕಾವೇರಿ, ಹಿಮಾಲಯ ಇವೆಲ್ಲವುಗಳು ಕೂಡ ನಾವೇನಂತ ಕರಿತೀವಿ, ಅಂಕಿತನಾಮಗಳಿಗೆ ಉದಾಹರಣೆಗಳು. ಅವರವರ ವ್ಯವಹಾರದ ಉಪಯೋಗಕ್ಕಾಗಿ, ಅನುಕೂಲಕ್ಕಾಗಿ ಇಟ್ಟುಕೊಂಡ ಹೆಸರುಗಳೇ ಅಂಕಿತನಾಮಗಳು ಆಗಿದ್ದಾವೆ. ಇನ್ನು 3ನೇದು ಬರ್ತಕ್ಕಂಥದ್ದು ಅನ್ವರ್ತನಾಮ ಅಂತ ಹೇಳ್ತಾರೆ. ಸೊ ಇದು ರೂಪ, ಗುಣ, ಸ್ವಭಾವ, ವಿಶೇಷವಾದ ಅರ್ಥಕ್ಕೆ ಅನುಸಾರವಾಗಿ ನೀಡ್ತಕ್ಕಂಥ ಹೆಸರುಗಳನ್ನ ಅನ್ವರ್ತನಾಮಗಳು ಅಂತ ಕರಿತೀವಿ. ಸೊ ಒಂದನ್ನೆಷ್ಟು ನೆನಪಿಟ್ಕೊಡ್ರಿ, ಅರ್ಥಕ್ಕನುಸಾರವಾಗಿ ಕೊಡ್ತಕ್ಕಂಥ ಹೆಸರುಗಳೇ ಅನ್ವರ್ತಕ ನಾಮಗಳು. ಉದಾಹರಣೆಗಾಗಿ ಕವಿ, ಶಿಕ್ಷಕ, ವ್ಯಾಪಾರಿ, ವೈದ್ಯ, ವಿದ್ವಾಂಸ, ಪೂಜಾರಿ, ಕುರುಡ, ಕಿವುಡ ಇವೆಲ್ಲವುಗಳು ಕೂಡ ಅನ್ವರ್ತನಾಮಕ್ಕೆ ಉದಾಹರಣೆಗಳು ಆಗಿದ್ದಾವೆ. ಇನ್ನು ನಾಮಪದದ ಎರಡನೇ ಪ್ರಕಾರ ಯಾವುದಪ್ಪ ಅಂದರೆ ಅದು ಗುಣವಾಚಕ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅಂದರೆ ವಸ್ತುಗಳ ಗುಣ, ರೀತಿ, ಸ್ವಭಾವಗಳನ್ನು ಹೇಳುವ ವಿಶೇಷಣಗಳಿಗೆ ಗುಣವಾಚಕಗಳು ಅಂತೀವಿ. ಅಂದರೆ ಈ ವಿಶೇಷಣಗಳನ್ನು ಯಾವುದಕ್ಕೆ ಹೇಳುತ್ತೇವೆಯೋ ಆ ಪದಗಳನ್ನು ವಿಶೇಷ ಅಂತ ಕರಿತೀವಿ. ನೋಡಿ, ಸಿಹಿ ಹಣ್ಣು ಅಂತ ಇದೆ, ಅಂದರೆ ಹಣ್ಣು ಹೇಗಿದೆ, ಸಿಹಿ. ಸೊ ಸಿಹಿ ಅಂತಕ್ಕಂಥದ್ದು ಗುಣವಾಚಕ. ಅಂದರೆ ಈ ಹಣ್ಣು ಇದೆಯಲ್ಲ ಅದನ್ನು ಏನಂತ ಕರೀತಾರೆ, ವಿಶೇಷಣ ಅಂತ ಕರೀತಾರೆ. ಸಿಹಿ ಅಂತಕ್ಕಂಥದ್ದು ಹಣ್ಣಿನ ಒಂದು ಗುಣ, ಅದು ವಿಶೇಷಣ ಆಗದ. ಅದೇ ಥರ ದೊಡ್ಡ ನದಿ, ದೊಡ್ಡ ಅಂತಕ್ಕಂಥದ್ದು ವಿಶೇಷಣ, ನದಿ ಅನ್ನೋದು ವಿಶೇಷ. ಒಳ್ಳೆಯ ಹುಡುಗಿಯಲ್ಲಿ ಒಳ್ಳೆಯ ಅನ್ನೋದು ವಿಶೇಷಣ, ಹುಡುಗಿ ಅನ್ನೋದು ವಿಶೇಷ.
ಕೆಟ್ಟ ಮನುಷ್ಯ ಅಂತ ಇದೆ. ಕೆಟ್ಟ ಅಂತಕ್ಕಂಥದ್ದು ವಿಶೇಷಣ, ಮನುಷ್ಯ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ವಿಶೇಷ. ಇಲ್ಲಿ ಸಿಹಿ, ದೊಡ್ಡ, ಒಳ್ಳೆಯ, ಕೆಟ್ಟ ಇವೆಲ್ಲವುಗಳು ಕೂಡ ಏನಪ್ಪ ಅಂತಂದರೆ ಗುಣವಾಚಕಗಳಿಗೆ ಉದಾಹರಣೆ ಆಗ್ತದೆ. ಇನ್ನು ನಾಮಪದದ ಮೂರನೇ ಪ್ರಕಾರ ಸ್ನೇಹಿತರೆ, ಅದನ್ನು ಸಂಖ್ಯಾವಾಚಕ ಅಂತ ಕರಿತೀವಿ. ಸೊ ಸಾಮಾನ್ಯವಾಗಿ ಸಂಖ್ಯೆಗಳನ್ನೇ ಸೂಚಿಸ್ತವೆ, ಅವುಗಳನ್ನು ಸಂಖ್ಯಾವಾಚಕ ಅಂತ ಕರಿತೀವಿ. 1, 2, 10 ಇವೆಲ್ಲವುಗಳು ಕೂಡ ಸಂಖ್ಯಾವಾಚಕಗಳು ಆಗ್ತವೆ. ಇನ್ನು ನಾಮಪದದ ನಾಲ್ಕನೇ ಪ್ರಕಾರ ಏನಪ್ಪ ಅಂತಂದರೆ ಅದು ಸಂಖ್ಯೆಯ ವಾಚಕ ಅಂತ ಹೇಳ್ತಾರೆ. ಅಂದರೆ ಸಂಖ್ಯೆಯಿಂದ ಕೂಡಿದ ಶಬ್ದಗಳೆಲ್ಲವೂ ಸಂಖ್ಯೆಯ ವಾಚಕಗಳು. 1 ಅನ್ನೋದು ಸಂಖ್ಯಾವಾಚಕ, 1ನೇ ಅಂತಕ್ಕಂಥದ್ದು ಏನಪ್ಪ ಅಂದರೆ ಸಂಖ್ಯೆಯ ವಾಚಕ. 2 ಅನ್ನೋದು ಸಂಖ್ಯಾವಾಚಕ, 2ನೇಯ ಅನ್ನೋದು ಸಂಖ್ಯೆಯ ವಾಚಕ. ಸೊ ಅದೇ ಥರವಾಗಿ 10ನೇ ಅಂತಕ್ಕಂಥದ್ದೆಲ್ಲವುಗಳು ಕೂಡ ಸಂಖ್ಯೆಯ ವಾಚಕಗಳಿಗೆ ಉದಾಹರಣೆ ಆಗ್ತದೆ. ಇನ್ನು ನಾಮಪದದ 5ನೇ ಪ್ರಕಾರ ಯಾವುದಪ್ಪ ಅಂದರೆ ಭಾವನಾಮ ಅಂತ ಹೇಳ್ತೀವಿ. ವಸ್ತು ಮತ್ತು ಕ್ರಿಯೆಗಳ ಭಾವಗಳನ್ನು ತಿಳಿಸ್ತಕ್ಕಂಥ ಪದಗಳನ್ನೇ ಭಾವನಾಮಗಳು ಅಂತ ಕರಿತೀವಿ. ಇಲ್ಲಿ ಉದಾಹರಣೆಗೆ ಕೆಚ್ಚನೆದರ ಅಂತಕ್ಕಂಥದ್ದಿದೆ. ಈ ಕೆಚ್ಚನೆದರ ಭಾವ ಕೆಂಪು, ಕೆಂಪು ಅಂತಕ್ಕಂಥದ್ದು ಭಾವನಾಮ. ಬಿಳಿದರ ಭಾವ ಬಿಳುಪು, ಸೊ ಬಿಳುಪು ಕೂಡ ಭಾವನಾಮ. ಹಿರಿದರ ಭಾವ ಹಿರಿಮೆ, ನೋಡುವುದರ ಭಾವ ನೋಟ. ಈ ಥರ ಕೆಂಪು, ಬಿಳುಪು, ಹಿರಿಮೆ, ನೋಟ ಇವೆಲ್ಲವುಗಳು ಕೂಡ ಭಾವನಾಮಗಳಿಗೆ ಉದಾಹರಣೆಗಳು ಆಗ್ತದೆ. ಇನ್ನು ನಾಮಪದದ 6ನೇ ಪ್ರಕಾರ ಯಾವುದಪ್ಪ ಅಂದರೆ ಅದು ಪರಿಮಾಣವಾಚಕ ಅಂತ ಕರಿತೀವಿ. ಅಂದರೆ ವಸ್ತುಗಳ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಇತ್ಯಾದಿಗಳನ್ನು ಹೇಳ್ತಕ್ಕಂಥ ಪದಗಳನ್ನೇ ನಾವು ಪರಿಮಾಣವಾಚಕಗಳು ಅಂತೀವಿ. ಉದಾಹರಣೆಗೆ ಅಷ್ಟು, ಇಷ್ಟು, ಹಲವು, ಕೆಲವು, ಅನಿತು ಇವೆಲ್ಲ ಪದಗಳು ಕೂಡ ಪರಿಮಾಣವಾಚಕಗಳೇ ಆಗಿದ್ದಾವೆ. ಇನ್ನು 7ನೇ ಪ್ರಕಾರ ಏನಪ್ಪ ಅಂತಂದರೆ ಪ್ರಕಾರವಾಚಕಗಳು ಅಂತವೆ. ಅಂದರೆ ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸೋ ಶಬ್ದಗಳೆಲ್ಲವೂ ಪ್ರಕಾರವಾಚಕಗಳು ಆಗ್ತವೆ. ಸೊ ಪ್ರಕಾರವಾಚಕಗಳು ಒಂದು ಬಗೆಯ ಗುಣವಾಚಕಗಳೇ ಆಗಿರ್ತವೆ. ಉದಾಹರಣೆಗೆ ಅಂತ, ಅಂತಹುದು, ಇಂಥ, ಇಂಥದ್ದು, ಇಂತಹುದು ಇವೆಲ್ಲ ಏನಪ್ಪ ಅಂತಂದರೆ ಪ್ರಕಾರವಾಚಕಗಳಿಗೆ ಉದಾಹರಣೆಗಳು ಆಗ್ತವೆ. ಇನ್ನು 8ನೇ ನಾಮಪದದ ಪ್ರಕಾರ ಏನಪ್ಪ ಅಂದರೆ ದಿಗ್ವಾಚಕ ಅಂತ ಕರೀತಾರೆ. ಸೊ ಹೆಸರೇ ಸೂಚಿಸುವುದ ಹಾಗೆ ದಿಕ್ಕುಗಳನ್ನು ಸೂಚಿಸ್ತಕ್ಕಂಥದ್ದೇ ದಿಗ್ವಾಚಕಗಳು ಅಂತ ಏನು ಮಾಡ್ತಾರಪ್ಪ ಅಂತಂದರೆ ಹೇಳ್ತಾರೆ. ಇಲ್ಲಿ ಮೂಡನ, ಪಡುವನ, ತೆಂಕನ, ಬಡಗನ, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ಆಗ್ನೇಯ, ನೈಋತ್ಯ, ವಾಯವ್ಯ, ಈಶಾನ್ಯ ಇವೆಲ್ಲ ದಿಕ್ಕುಗಳನ್ನು ಸೂಚಿಸ್ತಾವಲ್ಲ ಅವುಗಳನ್ನು ಏನಂತ ಕರೀತಾರೆ ದಿಗ್ವಾಚಕಗಳು ಅಂತ ಕರೀತಾರೆ. ಇನ್ನು ಇಷ್ಟು ಈ ಕಾಲಮನ್ನು ನಮ್ಮ SSLC ವಿದ್ಯಾರ್ಥಿಗಳು 10th ಇರ್ತಕ್ಕಂಥದ್ದು ಕಂಪಲ್ಸರಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾಕಂದರೆ ಈ ಉದಾಹರಣೆಯಲ್ಲಿನ ಉದಾಹರಣೆಗಳು ನಿಮ್ಮ ಎಕ್ಸಾಮ್ಗೆ ಬಹಳಷ್ಟು ಮೋಸ್ಟಾಗಿ ಬಂದೇ ಬರ್ತವೆ. ರೂಢನಾಮಗಳು ನದಿ, ಪರ್ವತ, ಊರು, ಮನುಷ್ಯ, ದೇಶ. ಅಂಕಿತ ನಾಮಗಳು ಸಹದೇವ, ಧರ್ಮರಾಯ, ರಾಹುಲ, ಕಮಲಾಕ್ಷ. ಅನ್ವರ್ಥ ನಾಮಗಳು ವ್ಯಾಪಾರಿ, ವಿದ್ವಾಂಸ, ವಿಜ್ಞಾನಿ, ಪೂಜಾರಿ. ಗುಣವಾಚಕಗಳು ಒಳ್ಳೆಯ, ಕೆಟ್ಟ, ದೊಡ್ಡದು, ಹಳತು. ಸಂಖ್ಯಾವಾಚಕ 12, 50, 80. ಸಂಖ್ಯೆಯ ವಾಚಕ 12ನೇಯ, 80ನೇಯ, 3. ಇನ್ನು ಭಾವನಾಮಗಳು ಕೆಂಪು, ಹಿರಿಮೆ, ನೋಟ, ಆಟ, ಮಾಟ. ಪರಿಮಾಣವಾಚಕಗಳು ಅಷ್ಟು, ಎಷ್ಟು, ಹಲವು, ಅನಿತು, ಇನಿತು. ದಿಗ್ವಾಚಕಗಳು ಮೂಡನ, ತೆಂಕನ, ಪಡುವನ, ಈಶಾನ್ಯ, ಆಗ್ನೇಯ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಸರ್ವನಾಮಗಳು ಅಂತ ಬರ್ತದೆ. ನಾಮಪದಗಳ ಸ್ಥಾನದಲ್ಲಿ ನಿಂತು ಅದನ್ನು ಸೂಚಿಸುವ ಪದಗಳೇ ಸರ್ವನಾಮಗಳು ಅಂತ ಕರಿತೀವಿ. ಉದಾಹರಣೆಗೆ ಅವನು, ಅವಳು, ಅದು, ಅವು, ನೀನು ಇವೆಲ್ಲವುಗಳು ಕೂಡ ಏನಪ್ಪ ಅಂದರೆ ಸರ್ವನಾಮಗಳಿಗೆ ಪ್ರಕಾರಗಳು ಆಗ್ತವೆ. ಇಲ್ಲಿ ಸರ್ವನಾಮಗಳಲ್ಲಿ ಸಹಿತ 3 ಪ್ರಕಾರಗಳು. ಸೊ ಮೊದಲನೇದು ಬರೋದು ಪುರುಷಾರ್ಥಕ ಸರ್ವನಾಮ, 2 ಪ್ರಶ್ನಾರ್ಥಕ ಸರ್ವನಾಮ, 3ನೇದು ಆತ್ಮಾರ್ಥಕ ಸರ್ವನಾಮ ಅಂತ ಏನು ಮಾಡ್ತಾರಪ್ಪ ಅಂತಂದರೆ ಹೇಳ್ತಾರೆ. ಇಲ್ಲಿ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಸಹಿತ ಮತ್ತೆ 3 ಪ್ರಕಾರಗಳನ್ನಾಗಿ ಮಾಡ್ತಾರೆ. ನೆನಪಿಟ್ಕೊಡ್ರಿ, ಉತ್ತಮ ಪುರುಷ ನಾನು ನಾವು, ಮಧ್ಯಮ ಪುರುಷ ನೀನು ನೀವು, ಪ್ರಥಮ ಪುರುಷ ಅಥವಾ ಅನ್ಯ ಪುರುಷ ಅಂತಾರೆ. ಅದು ಅವನು, ಇವನು, ಅವಳು, ಇವಳು, ಅವರು ಅಂತ ಹೇಳ್ತಾರೆ. ಇನ್ನು ಆತ್ಮಾರ್ಥಕ ಸರ್ವನಾಮ ಅಂತಂದರೆ ಮಾತನಾಡುವವನು ತನ್ನನ್ನು ಹಾಗೂ ಇತರರನ್ನು ಗೌರವ ಸೂಚಕವಾಗಿ ಆತ್ಮ ಪ್ರಶಂಸೆಯಿಂದ ಬಳಸುವ ಸರ್ವನಾಮಗಳನ್ನು ಆತ್ಮಾರ್ಥಕ ಸರ್ವನಾಮಗಳಂತೀವಿ. ಸಾಮಾನ್ಯವಾಗಿ ಪ್ರಥಮ ಹಾಗೂ ಮಧ್ಯಮ ಪುರುಷದ ಅರ್ಥವನ್ನು ಇವು ನೀಡ್ತವೆ. ಇವು 4 ಮೋಸ್ಟ್ ಇಂಪಾರ್ಟೆಂಟ್: ತಾನು, ತಾವು, ತನ್ನ, ತಮ್ಮ. ಇನ್ನು ಪ್ರಶ್ನಾರ್ಥಕ ಸರ್ವನಾಮಗಳು ಬರ್ತವೆ. ಪ್ರಶ್ನೆಯಿಂದ ಕೂಡಿದ ಎಲ್ಲ ಸರ್ವನಾಮಗಳನ್ನು ಪ್ರಶ್ನಾರ್ಥಕ ಸರ್ವನಾಮಗಳಂತೀವಿ. ಉದಾಹರಣೆ ಯಾವುವು, ಏಕೆ. ನಮ್ಮ SSLC ವಿದ್ಯಾರ್ಥಿಗಳು ಇಷ್ಟು ಕೋಷ್ಟಕವನ್ನು ನೆನಪಿನಲ್ಲಿಟ್ಕೊಡ್ರಿ. ಸರ್ವನಾಮಗಳಲ್ಲಿ 3 ಪ್ರಕಾರಗಳು: ಪುರುಷಾರ್ಥಕ, ಪ್ರಶ್ನಾರ್ಥಕ, ಆತ್ಮಾರ್ಥಕ. ಪುರುಷಾರ್ಥಕಗಳಲ್ಲಿ ಮತ್ತೆ 3 ಪ್ರಕಾರಗಳು: ಉತ್ತಮ ಪುರುಷ, ಮಧ್ಯಮ ಪುರುಷ, ಅನ್ಯ ಅಥವಾ ಅದನ್ನೇ ಪ್ರಥಮ ಪುರುಷ ಅಂತ ಕರೀತಾರೆ. ಉತ್ತಮ ಪುರುಷ ನಾನು ನಾವು, ಮಧ್ಯಮ ಪುರುಷ ನೀನು ನೀವು, ಪ್ರಥಮ ಪುರುಷ ಅಥವಾ ಅನ್ಯ ಪುರುಷ
ಅವನು, ಇವನು, ಅವರು, ಇವರು, ಅವಳು, ಇವಳು, ಅವರು, ಇವರು, ಅದು, ಇದು, ಅವು, ಇವು. ಆಮೇಲೆ ಪ್ರಶ್ನಾರ್ಥಕ ಯಾರು, ಏನು, ಯಾವುದು. ಆತ್ಮಾರ್ಥಕ ತಾನು, ತಾವು, ತನ್ನ ಮತ್ತು ತಮ್ಮ. ಇಷ್ಟು ಬಹಳ ಸರಳವಾಗಿ ನಾನು ನಿಮಗೆ ನಾಮಪದದ ಬಗ್ಗೆ ಹೇಳಿಕೊಟ್ಟಿದ್ದೀನಿ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ